ಈ ಪತ್ರಿಕೋದ್ಯಮ ಏನು ಮಾಡಿದೆ ಅಂತಂದರೆ, ಮಾಹಿತಿಯನ್ನು ಕೊಡೋದು ಮಾತ್ರವಲ್ಲ, ಯಾರು ಅಧಿಕಾರದಲ್ಲಿದ್ದಾರೋ ಅವರಿಗೆ ಪ್ರಶ್ನೆ ಮಾಡುವ ಕೆಲಸವನ್ನು ಆ ಕಾಲದಿಂದಲೇ ಪತ್ರಿಕೋದ್ಯಮ ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ನಾವು ಹೇಳ್ತೀವಿ, ಪತ್ರಿಕೋದ್ಯಮ ಏನನ್ನು ಮಾಡಬೇಕು ಅಂತಂದರೆ ಟೆಲಿಂಗ್ ದ ಟ್ರೂತ್ ಟು ಪವರ್ ಅಂತ. ಯಾರು ಅಧಿಕಾರದಲ್ಲಿರ್ತಾರೋ ಆ ಅಧಿಕಾರದವರಿಗೆ ಸತ್ಯವನ್ನು ಹೇಳೋದೇ ಪತ್ರಿಕೋದ್ಯಮ ಅಂತ. ಅಷ್ಟು ಶತಮಾನಗಳಿಂದ ಅದು ಒಂದು ಪರಂಪರೆಯಾಗಿ ಬೆಳೆದು ಬಂದಿದೆ. ಹಾಗೆ ಅದನ್ನು ಒಂದು ಜನಜಾಗೃತಿಗಾಗಿ, ಅದಕ್ಕಿಂತಲೂ ಹೆಚ್ಚಾಗಿ ಅಂಬೇಡ್ಕರ್ ಅವರ ದೃಷ್ಟಿಕೋನದಿಂದ ನಾವು ನೋಡೋದಾದರೆ, ಆತ್ಮವಿಶ್ವಾಸವನ್ನು ಹುಟ್ಟಿಸುವಂಥದ್ದು. ತುಳಿತಕ್ಕೆ ಒಳಗಾಗಿ, ನಾನು ಆಗಲೇ ಹೇಳಿದ ಹಾಗೆ, ತಮ್ಮ ಮನುಷ್ಯ ಅಸ್ಮಿತೆಯನ್ನು ಕಳ್ಕೊಂಡವ್ರಿಗೂ ಕೂಡ ಆ ಸಮಾನತೆಯ ಒಂದು ಆಸೆ ಹುಟ್ಟೋ ಹಾಗೆ ಮಾಡೋಕ್ಕೆ ಸಾಧ್ಯ, ಬರಹಗಳಿಂದ ಸಾಧ್ಯ ಅನ್ನೋದನ್ನು ಅಂಬೇಡ್ಕರ್ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಮಹಾಯುದ್ಧಗಳು ನಡೆದಾಗ ಹಿಟ್ಲರ್ನಂಥ ಒಬ್ಬ ಸರ್ವಾಧಿಕಾರಿ ಇಡೀ ಭೂಮಿಯಲ್ಲಿ ಇದ್ದಂತಹ ಅಷ್ಟು ಲಕ್ಷ ಯಹೂದಿಗಳ ಬಹುದೊಡ್ಡ ಪ್ರತಿಶತ ಜನರನ್ನು ಕೊಂದು ಹಾಕಿದಾಗಲೂ ಕೂಡ ಅದನ್ನು ವಿರೋಧ ಮಾಡೋವಂಥ ಪತ್ರಕರ್ತರು ಇದ್ದರು. ಅಂಥ ಸ್ಥಿತಿಯಲ್ಲಿ ಕೂಡ, ಅಂಥ ಹಿಂಸಾತ್ಮಕವಾದಂಥ ಪರಿಸರದಲ್ಲೂ ಕೂಡ ಅದನ್ನು ಪ್ರಶ್ನೆ ಮಾಡಿದಂಥ ಪತ್ರಕರ್ತರು ಇಲ್ಲೇ ಇದ್ದರೆ ಆವಾಗ ಏನಾಯಿತು ಅನ್ನೋದು ನಮಗೆ ಇವತ್ತಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಒಂದು ಕೆಲಸವನ್ನು ಪತ್ರಿಕೋದ್ಯಮ ಅನ್ನೋದು ಮಾಡ್ಕೊಂಡು ಬಂದಿದೆ. ಇದು ಆವಾಗ ಕನ್ನಡ ಪತ್ರಿಕೋದ್ಯಮದಲ್ಲೂ ಕೂಡ, ಯಾವಾಗಲೂ ಅಂತ ನಾನು ಹೇಳಲಾರೆ, ಆವಾಗ ಇಂಥ ತನ್ನ ಸಾಧ್ಯತೆಗಳನ್ನು ಕನ್ನಡ ಪತ್ರಿಕೋದ್ಯಮ ಅನ್ನೋದು ಪ್ರಕಟ ಮಾಡ್ತಾ ಬಂದಿದೆ.